ದಾಂಡೇಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ಧಾರ್ಮಿಕ, ಸಾರ್ವಜನಿಕ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನೀಡುತ್ತಿರುವಂತಹ ಕೊಡುಗೆ ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದು ದಾಂಡೇಲಿಯ ರೋಟರಿ ಕ್ಲಬ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಹೇಳಿದರು. ರೋಟರಿ ಶಾಲೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಅವರು, ತಾಯಿ ಮಗುವನ್ನು ಹೇಗೆ ಸಾಕಿ ಬೆಳೆಸುತ್ತಾಳೋ ಅದೇ ರೀತಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಇಡೀ ದಾಂಡೇಲಿಗೆ ತಾಯಿ ಇದ್ದಂತೆ. ದಾಂಡೇಲಿಯ ಆಶೋತ್ತರಗಳಿಗೆ ಶರವೇಗದಲ್ಲಿ ಸ್ಪಂದಿಸುವ ಮೂಲಕ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿಯ ಜೀವನಾಡಿಯಾಗಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿಗೆ ಯಾವತ್ತೂ ಒಂದು ಕಾರ್ಖಾನೆಯಾಗಿರದೆ ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗಾಗಿ ಅತ್ಯಂತ ಕಂಕಣಬದ್ಧವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಸಿಎಸ್ಆರ್ ಯೋಜನೆಯ ಮೂಲಕ ದಾಂಡೇಲಿ, ಹಳಿಯಾಳ ಮತ್ತು ಜೊಯ್ಡಾ ತಾಲೂಕಿನ ಶೈಕ್ಷಣಿಕ, ಆರೋಗ್ಯ, ಸಾಮಾಜಿಕ ವಿವಿಧ ಕ್ಷೇತ್ರಗಳಿಗೆ ವಿಶೇಷವಾದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ನಮ್ಮ ರೋಟರಿ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ಚಟುವಟಿಕೆ ಸದಾ ಬೆಂಬಲವನ್ನ ಹಾಗೂ ಸಹಕಾರವನ್ನು ನೀಡುತ್ತಾ ಬಂದಿದೆ. 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಹಾಗೂ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕೊಠಡಿ ನಿರ್ಮಾಣ ಸೇರಿದಂತೆ ಸರಿಸುಮಾರು 3.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದ ಬೆಂಚು, ಡೆಸ್ಕ್ ಹೀಗೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ. ರೋಟರಿ ಕ್ಲಬ್ಬಿನ ಬಹುತೇಕ ಸೇವಾ ಕಾರ್ಯಕ್ರಮಗಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಕೈ ಜೋಡಿಸುತ್ತಲೇ ಬಂದಿದೆ ಎಂದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯಕ್ ಅವರು ಮಾತನಾಡಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾಮಾಜಿಕ ಕಾರ್ಯಚಟುವಟಿಕೆಗಳು ಸದಾ ಸ್ಮರಣೀಯವಾಗಿದೆ. ಇಂತಹ ಬೃಹತ್ ಕಾಗದ ಕಾರ್ಖಾನೆ ಇದ್ದ ಪರಿಣಾಮವಾಗಿಯೇ ನಾವು ನೀವೆಲ್ಲರೂ ಅತ್ಯಂತ ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ ಎಂದರು. आपको भी बहुत बहुत धन्यवाद देता हूँ, जिन्होंने रेगुलर तौर पे हमारे स्कूल में विजिट भी किए और ये एक क्लासरूम बनाने में बहुत बहुत सहयोग किए. PRO डिपार्टमेंट को भी मैं बहुत बहुत धन्यवाद देता हूँ. 2018-19 में वेस्ट कोस्ट ने पहली बार हमारे को 15 लाख रुपए का टॉयलेट बना के दिया, जो बॉयज़ और गर्ल्स के लिए सेपरेट है. ये इस काम के लिए वेस्ट कोस्ट मैनेजमेंट को मैं तहे दिल से धन्यवाद देता हूँ. पिछले साल हम लोग को 2024-25 में 25 लाख का क्लासरूम बना के दिए, इंग्लिश मीडियम का, जो आपके सामने है. उसके बाद हमको पर ईयर 50,000 से 75,000 हमारे अकाउंट में, रोटरी के अकाउंट में पैसा ट्रांसफ़र करते हैं. वो लोग भी सहभागी होते हैं. मेरिटोरियस बच्चे, जो बच्चे टैलेंटेड है, जो फर्स्ट और सेकंड दांडेली में अलग अलग इंस्टीट्यूट से आए हुए हैं, उनको हम लोग जो है फंक्शन करते हैं और मेडल देते हैं. उसमें भी उनका बहुत बहुत सहयोग है. लास्ट ईयर हमारे वीरेंद्र बाबू जी आए थे, विजिट किए थे स्कूल में विद फैमिली के साथ. तो उन्होंने भी 3.5-4 लाख रुपये का डेस्क, बैग्स और बुक्स जो है हमारे बच्चों को दिया. आज के डेट में हमारा स्कूल का स्ट्रेंथ जो है 950 बच्चों का है. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಪ್ರಮುಖರಾದ ಡಾಕ್ಟರ್ ಆಸಿಫ್ ದಫೇದಾರ್, ಶೇಖರ್ ಪೂಜಾರಿ ಮತ್ತು ಅಭಿಷೇಕ್ ಕನ್ಯಾಡಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.